ಇನ್ಸ್ಪೆಕ್ಟರ್ಗಳು, ಸರ್ಕಾರಿ ಅಧಿಕಾರಿಗಳು ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ಕಾನೂನು ಮೊದಲೇ ನಮ್ಮ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀವಿ. ಹಾಗಾಗಿ ಇವ್ರು ಮಾಡಿದ್ದೇ ನ್ಯಾಯ. ಹೆಂಗೆಂಗೋ ಪಾಪ ಕಮಿಷನರ್ ಅವರು ಇವ್ರನ್ನ ಸಸ್ಪೆಂಡ್ ಮಾಡೋ ಅಟ್ಲೀಸ್ಟ್ ಅಷ್ಟಾರು ಮಾಡಿದ್ದಾರೆ. ಸಸ್ಪೆಂಡ್ ಅಲ್ಲ, ಇವ್ರ ಮೇಲೆ FIR ಹಾಕಿ ಇವ್ರನ್ನ ಅರೆಸ್ಟ್ ಮಾಡಿಸ್ಬೇಕು. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳೋದಲ್ಲ, ಇಂಥ ಕ್ರಿಮಿನಲ್ ಕೆಲಸ ಮಾಡೋದು. ಪ್ರಶ್ನೆ ಇದೆಲ್ಲ ನಮ್ಗೆ ಶಾಕ್ ಅನಿಸೋದು. ಅದಕ್ಕೋಸ್ಕರ ತಾಯಿ ಒಬ್ಬಳು ತನ್ನ ಪ್ರಿಯಕರನ ಜೊತೆ ಸೇರಿ ತನ್ನ ಮಗಳನ್ನೇ ಕೊಂದು ಹಾಕ್ತಾಳಲ್ಲ, ನಮ್ಮ ಸಮಾಜ ಎತ್ತು ಹೋಗ್ತಾ ಇದೆ ಸರ್. ಹಣ ಮತ್ತು ಹಾದರ ಇಡೀ ಸೊಸೈಟಿಯ ನೆಮ್ಮದಿಯನ್ನು ಇಂಚಿಂಚು ಕತ್ತರಿಸಿ ಕೊಲ್ತಾ ಇದೆ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು. ಹಾದರ ಅಂತಕ್ಕಂಥದ್ದು ಭಾಳ 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 ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ಈಗ. ನಮ್ಮ ಸೋಷಿಯಲ್ ಮೀಡಿಯಾ, ನಮ್ಮ ಮಾಧ್ಯಮಗಳು ಮತ್ತು ಈಗಿನ ಗ್ಲೋಬಲೈಜೇಷನ್ನ ಏನೋ ಇಂಪ್ಯಾಕ್ಟ್, ಪರಿಣಾಮ, ಇದು ಜನರ ಮೈಂಡು ಕರಪ್ಟ್ ಆಗಿಬಿಟ್ಟೋಗಿದೆ. ನೀತಿ, ನಿಯತ್ತು, ನೈತಿಕತೆ ಇದ್ಯಾವುದು ನಮ್ಮಲ್ಲಿ ಉಳ್ಕೊತಾ ಇಲ್ವೇನೋ ಅನ್ನೋ ಭಯ ಶುರುವಾಗಿದೆ. ನೋಡಿ, ಆಕೆ ಏನೋ ಆ ಮಗು ಏನೋ ಐಸ್ ಕ್ರೀಮ್ ಏನೋ ಕಾರ್ನ ಏನೋ ಗಲೀಜು ಮಾಡ್ತಂತೆ, ಇವಳ ಪ್ರಿಯಕರ ಮಗುಗೆ ಒದ್ದದಂತೆ. ಆ ಮಗು ಸತ್ತೋದ್ಮೇಲೆ ಆಸ್ಪತ್ರೆಗೆ ಸೇರಿಸೋ ಥರ ನಾಟಕ ಮಾಡಿ ಅಲ್ಲಿಂದ ಆ ಲೇಡಿ ಏನೋ ಪಾರ್ಟಿ ಮಾಡಿದ್ಲಂತೆ, ಹೋಗಿ ಮಗುವಿನ ಹೆಣ ಇಟ್ಕೊಂಡು ಹೋಗಿ ಪಾರ್ಟಿ ಮಾಡಿದ್ಲಂತೆ. ಎಂಥ ಮನಸ್ಥಿತಿ ಸರ್ ಇವುಗಳು. ಹಣ ಮತ್ತು ಹಾದರ, ಹಣ ಹಾದರ ಇವೆರಡು ನಮ್ಮ ಯುವಜನರನ್ನು ಯಾವ ಮಟ್ಟಿಗೆ ಹಳ್ಳ ಹಿಡಿಸಿದೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಹಣ ಒಂದು ಕೊಟ್ಟರೆ ಸಾಕು, ಆ ಇನ್ಸ್ಪೆಕ್ಟರ್ಗೆ ಬೇರೆ ಯಾವುದು, ಆ ಮಗು ಸತ್ತರೆ ಆಯಿತು, ಸತ್ತಾಯ್ತಪ್ಪ, ಇನ್ನೇನು ಮಾಡಿ ಬದುಕ್ಸೋಕ್ಕಾಗತ್ತೆ, ಆಯಿತು ನಾನು ದುಡ್ಡು ಕೊಡಿ ಮುಚ್ಚಾಕ್ತೀನಿ, ಆಯಿತು. ಆಕೆನೂ ಅಷ್ಟೇ, ಸತ್ತೋಯ್ತು ಮಗು, ಆಯಿತು. ಆಕೆ ಮೊದಲನೇ ಗಂಡ ಕಂಪ್ಲೇಂಟ್ ಕೊಟ್ಟ ಅಂತ ಇದು ಪ್ರಕರಣ ಬಯಲಿಗೆ ಬಂದಿದೆ. ಇಲ್ಲದೇ ಇವರು ಎಷ್ಟೂ ಜನ ಸೇರಿ, ಅವನು ಉದ್ಯಮಿ ಅಂತೆ, ಇವಳು ಇನ್ನೊಂದೇನೋ ಕೆಲಸ ಅಂತೆ, ಆ ಮಗುವನ್ನು ಇವರ ಕ್ಷಣ ಮಾತ್ರದ ಸುಖಕ್ಕೆ, ಇವರ ಹಾದರಕ್ಕೆ ಕೊಂದು ಹಾಕಿದ್ದಾರೆ. ಇದು ಒಂದು ಪ್ರಕರಣ ಅಲ್ಲ ಸರ್. ಎವ್ರಿ ಡೇ ಬೈ ಡೇ ನಿಮಗೆ ಈ ಥರದ ಹಣ ಮತ್ತು ಹಾದರದ ಪ್ರಕರಣಗಳು ಸಮಾಜವನ್ನು ಇನ್ನಿಲ್ಲದಂತೆ ಕೊಲ್ತಾ ಇದೆ ಸರ್. ಇದಕ್ಕೆ ಏನೋ ನಮ್ಮ ಸೊಸೈಟಿಲಿರುವ ಏನೋ ಈ ನಗರೀಕರಣ ಆಗ್ತಾ ಇದೆ, ನಮ್ಮ ಸಮಾಜದಲ್ಲಿರುವ ತಿದ್ದುವ ಜಾಗದಲ್ಲಿರುವ ಜನ ಇದ್ರ ಬಗ್ಗೆ ಇಗ್ನೋರೆನ್ಸ್ ತೋರಿಸ್ತಾ ಇದ್ದಾರೆ, ಮರ್ತು ಬಿಡ್ತಾ ಇದ್ದಾರೆ. ಈಗ ಕೆಲವು ಧರ್ಮಗಳಲ್ಲಿ ಅಟ್ಲೀಸ್ಟ್ ಅದು ಆಗ್ತಾ ಇದೆ, ನಮ್ಮಲ್ಲಿ ಆಗ್ತಾ ಇಲ್ಲ. ಯಾರೋ ಸ್ವಾಮೀಜಿ, ಯಾರೋ ಒಬ್ಬ ಆ ಏರಿಯಾದ ಯಾರೋ ಒಬ್ಬರು ಸ್ವಾಮೀಜಿ ಇರ್ತಾರೆ, ಆ ಜಾತಿಯ ಯಾರೋ ಮುಖಂಡ ಇರ್ತಾರೆ. ಇಂಥದ್ದನ್ನು ಇದು ತಪ್ಪು ಅಂತ ಕರೆದು ಹೇಳುವ ವಾತಾವರಣ ಈಗ ಇಲ್ಲವಾಗಿದೆ. ಎಸ್ಪೆಷಲಿ ಸಿಟಿಗೆ ಬಂದ ನಂತರ ಎಲ್ಲವನ್ನು ಮರಿತಾ ಇದ್ದಾರೆ. ಊರನ್ನು ಮರಿತಾ ಇದ್ದಾರೆ, ಕೇರಿನ ಮರಿತಾ ಇದ್ದಾರೆ, ದೇವರನ್ನು ಮರಿತಾ ಇದ್ದಾರೆ, ಧರ್ಮನ ಮರಿತಾ ಇದ್ದಾರೆ. ಅವ್ರಿಗೆ ಹಣ ಒಂದಿದ್ರೆ ಸಾಕು, ಬೇಕಾದ ಶೋಕಿ ಮಾಡ್ಕೊಂಡು ಹೋಗ್ಬೋದು, ಬೇಕಾದ ಮಾಡ್ಬೋದು ಅನ್ನುವ ಒಂದು ಮನಸ್ಥಿತಿ ಬೆಳೀತಾ ಇದೆ. ಇದರ ಪರಿಣಾಮವಾಗಿ ನಮ್ಮ ಸಮಾಜ ಹಳ್ಳ ಹಿಡಿದು ಹೋಗ್ತಾ ಇದೆ. ಹೇಳಿ ಸರ್. ಅದರಲ್ಲೂ ಸಾಂದರ್ಭಿಕವಾಗಿ ನನಗೊಂದು ವೇದವಾಕ್ಯ ನೆನಪಾಗ್ತಾ ಇದೆ ಸರ್. ಈಗ ಜಾಯಮಾನು ತ್ರೈಋಣ ಅಂತ ಕರಿತೀವಿ ನಾವು. ಒಬ್ಬ ಮನುಷ್ಯನಿಗೆ ಹುಟ್ಟಿದ ನಂತರ 3 ಋಣ ಇರ್ತಾವಂತೆ ಸರ್. ಪಿತೃ ಋಣ, ದೇವಋಣ, ಗುರು ಋಣ. ಸೊ ಇದು ನೋಡಿ, ಇದು ನಾವು ನಮ್ಮ ಮಾತಾಪಿತರಿಗೆ ಕೊಡುವಂತಹದ್ದು ಸ್ಥಾನಮಾನ, ವೇದವಾಕ್ಯ. ಆದರೆ ಮಕ್ಕಳನ್ನೇ ಒಂದು ಕಾಮಕ್ಕೋಸ್ಕರ ಸಂಬಂಧವನ್ನೇ ಕತ್ತರಿಸುವಂತಹ. ಸೊ ಇಲ್ಲಿ ಒಂದು ಕ್ಯಾಂಪೇನ್ ಅಗತ್ಯ ಇದೆಯಾ ಸರ್ ಸಮಾಜದಲ್ಲಿ? ಈ ಮನಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಗಂಗಾಧರ ಸರ್ ಒಂದು ಅಭಿಯಾನ ಅಗತ್ಯ ಇದೆಯಾ ಅಂತ? ಒಂದು ನೀವು ಹೇಳ್ದಂಗೆ ಪಿತೃಋಣ ಅವೆಲ್ಲ ಯಾವ ಥರ ಹೇಳಿದ್ರಿ, ಆ ಥರ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮಕ್ಕಳು ಎಷ್ಟೇ ಕೆಟ್ಟವರಾಗ್ಬೋದು, ತಾಯಿ ಮಾತ್ರ ಕೆಟ್ಟವಳಾಗಲ್ಲ. ಅವನು ಎಷ್ಟೇ ಕೆಟ್ಟವನಿದ್ರು ನನ್ನ ಮಗ ಅಂತೇಳಿ ಅಂತಾರಂತೆ. ಆ ಗಾದೆ ಮಾತನ್ನು, ಆ ಶಾಸ್ತ್ರದ ಮಾತನ್ನೇ ಇವತ್ತೇನಪ್ಪ ಅಂದರೆ ಈ ಯುಗ ಬದಲು ಮಾಡಿಬಿಟ್ಟಿದೆ. ಯಾವುದು ಈ IT-BT ಯುಗ, ವಿಜ್ಞಾನ ಹೆಂಗೆ ವಿಜ್ಞಾನ ಬೆಳೀತಾ ಇದೆ, ಅಲ್ಲಿ ಒಂದು ಮಾನವೀಯತೆ ಬೆಳಿಬೇಕು, ಅದ್ರ ಬದಲು ಮಾನವೀಯತೆ ಅಳ್ತಾ ಹೋಗ್ತಾ ಇದೆ. ಅಲ್ಲಿ ಏನಪ್ಪ ಅಂದ್ರೆ ಕ್ರೌರ್ಯ ಮನೆ ಮಾಡ್ತಾ ಇದೆ. ಇದು ಒಂದು ರೀತಿಯ ಸಾಮಾಜಿಕ ಸೋಷಿಯಲ್ ಸೈಕಾಲಜಿಯಾಗಿ ಡೆವಲಪ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ ಅಲ್ಲಿ ಆ ತಾಯಿಯ ಕ್ರೌರ್ಯ ಏನಿದೆ ಅಲ್ಲ, ಹೌದಾ, ಕೊಂದು ಹಾಕಬೇಕು ಅಂತಕ್ಕಂಥದ್ದು, ಕೊಂದರೂ ಏನಿಲ್ಲ ಅಂತಕ್ಕಂಥದ್ದು, ಆ ಒಂದು ತಿಳುವಳಿಕೆ, ಆ ಒಂದು ಪ್ರಜ್ಞೆ ಯಾಕೆ ಬಂತು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇದು ಇಂಡಿವಿಜುವಲಿ ಏನಪ್ಪ ಅಂದ್ರೆ ಆಗ್ತಕ್ಕಂಥದ್ದಲ್ಲ. ಇದು ಇಡಿಯಾಗಿ ಸಮಷ್ಟಿ ರೂಪದಲ್ಲಿ ಏನಪ್ಪ ಅಂದ್ರೆ ಈ ಸಾಮಾಜಿಕ ಸಂಬಂಧಗಳು ಏನಪ್ಪ ಅಂದ್ರೆ ಹಳ್ಳ ಹಿಡಿದಾಗ ಅಲ್ಲಿ ಒಂದು ಏಕಾಂಗಿ ಒಂದು ಏನಪ್ಪ ಅಂದ್ರೆ ಒಂದು ಪ್ರಜ್ಞೆ ಏನಪ್ಪ ಅಂದರೆ ಡೆವಲಪ್ ಆಗುತ್ತಲ್ಲ, ಅದಕ್ಕೆ ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ಅಡೆತಡೆಗಳು ಇರೋದಿಲ್ಲ. ಅದು ಯಾವುದೇ ರೀತಿ ಯಾವ ಲೆವೆಲಿಗೂ ಸಹಿತ ಹೋಗ್ಲಿಕ್ಕೆ ಒಂದು ಏನಪ್ಪ ಅಂದ್ರೆ ನಡೀತೈತೆ ಅದಕ್ಕೆ. ಹೌದು, ಏನಪ್ಪ ಅಂದರೆ ಒಂದು ಕ್ರೂರ ಎಷ್ಟೇ ಕ್ರೂರ ಆಗ್ಬೋದು. ಅವಳು ತಾಯಿಯಾಗಿ ಕ್ರೂರಾಗಿದ್ದಾಳೆ. ಈಗ ಎಷ್ಟೋ ಮಂದಿ ನಾನೇನಪ್ಪ ಅಂದರೆ ಇವ್ರನ್ನ ಏನಪ್ಪ ಅಂದ್ರೆ ತಂದೆ ಇರ್ತಾನೆ, ಅವಳ ಶೀಲ ಶಂಕಿಸಿ ಏನಪ್ಪ ಅಂದ್ರೆ ಅವ ಕೊಂದು ಹಾಕಿಬಿಡ್ತಾನೆ. ಹೌದ್ರೆ ಅಲ್ಲೇ ಕೊಚ್ಚಿ ಹಾಕಿಬಿಡ್ತಾನೆ ಮಕ್ಕಳನ್ನೆಲ್ಲ, ಎಲ್ಲ ಹೋಗಿ ಹೊಳೆಗೆ ಹಾಕ್ತಾನೆ, ಇದಕ್ಕೆ ಹಾಕ್ತಾನೆ.
ಅಂದರೆ ಇದು ಮಕ್ಕಳ ಒಂದು ಏನಪ್ಪ ಅಂತಾರೆ ಎಷ್ಟೋ ರೀತಿಯಿಂದ ಏನಪ್ಪ ಅಂದ್ರೆ ಮಕ್ಕಳು ಏನಪ್ಪ ಅಂದ್ರೆ ಹುಟ್ಟಲಿಲ್ಲ ಅಂದ್ರಪ್ಪ ಅಂದ್ರೆ ಬಂಜೆತನವನ್ನು ಅನುಭವಿಸ್ಬೇಕಾಗುತ್ತೆ ಅವರು. ಹೌದ್ರ ಬಂಜೆ ಅಂತಕ್ಕಂಥ ಒಂದು ಪಟ್ಟ ಕೆಟ್ಕೊಳ್ಬೇಕಾಗ್ತದೆ. ಅಂಥದ್ರಲ್ಲಿ ಮಕ್ಕಳಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ತಂದೆ ಇರ್ಬೋದು ತಾಯಿ ಇರ್ಬೋದು, ಮಕ್ಕಳನ್ನು ಏನಪ್ಪ ಅಂದ್ರೆ ಬೆಳೆಸ್ತಕ್ಕಂಥ ಕೆಲಸ ಅದು ಮುಂದಿನ ಪೀಳಿಗೆ ಕೆಲಸ. ಅದನ್ನ ಅಬ್ದುಲ್ ಕಲಾಂ ಅವರು ಏನಪ್ಪ ಅಂತಾರಪ್ಪ ಅಂದ್ರೆ ಯಾರೂ ಏನಪ್ಪ ಅಂದ್ರೆ ಜೊತೆಗೆ ಅವ್ರು ಏನಪ್ಪ ಅಂದ್ರೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಮಕ್ಕಳನ್ನ ಬಿಟ್ಟು. ಯಾಕಂದರೆ ಮುಂದಿನ ಪೀಳಿಗೆ ಮೇಲೆ ಅವ್ರಿಗೆ ಭರವಸೆ. ಇವತ್ತಿನ ಈ ಏನು ಎಜುಕೇಟೆಡ್ ಅದಾರ ಅವ್ರ ಬಗ್ಗೆ ನಂಬಿಕೆನೇ ಇರಲಿಲ್ಲ ಅವರಿಗೆ. ಎಲ್ಲಿ ಹೋದರೂ ಸಹಿತ ಮಕ್ಕಳ ಹತ್ರನೂ ಹೋಗ್ತಾ ಇದ್ರು ಅವರು. ಅವ್ರಿಗೆ ಏನಾದರೂ ಒಂದಿಷ್ಟು ಹೊಸದನ್ನು ಕಲಿಸೋಣ ಅಂತೇಳಿ. ಇವತ್ತು ಮಕ್ಕಳಿಗೆ ಸಂಚಕಾರ ಬಂದುಬಿಟ್ಟಿದೆ.